ಕೊಪ್ಪಳದ ಬಲ್ಡೋಟ ಕಾರ್ಖಾನೆ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ರೈತರು ಇಲ್ಲಿ ಇನ್ನೊಂದು ಹಂತಕ್ಕೆ ಪ್ರತಿಭಟನೆ ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗಿದ್ದಾರೆ. 6 ಜನರ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಕಾರಣ ಕಾಂಪೌಂಡ್ ಮುರಿದು ರೈತರು ಕಾರ್ಖಾನೆ ಒಳಗೆ ನುಗ್ಗೋ ಪ್ರಯತ್ನವನ್ನು ಮಾಡಿದ್ರು. ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ, ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪದ ಅಡಿ ಕೇಸ್ ಆಗಿದೆ ರೈತರ ಮೇಲೆ. ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಕೇಸ್ ಕೂಡ ದಾಖಲಾಗಿದೆ. ಸೆಕ್ಯೂರಿಟಿ ಮ್ಯಾನೇಜರ್ ಮಹೇಶ್ ದೂರಿನ ಅನ್ವಯ ಪ್ರಕರಣ ದಾಖಲಾಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಕೊಪ್ಪಳ ಭಾಗದಲ್ಲಿ ಬಲ್ಡೋಟ ಕಾರ್ಖಾನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಷಗಳಿಂದಲೇ ಪ್ರತಿಭಟನೆಗಳಾಗ್ತಾ ಇದೆ. ಈಗೀಗ ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಗೇಟ್ ಮುರಿಯುವಂತಹ ಸಂದರ್ಭದ ದೃಶ್ಯ ಇದು. ಜನ ಈ ಬಲ್ಡೋಟ ಕಾರ್ಖಾನೆಯಿಂದ ತಮಗಾಗ್ತಾ ಇರೋ ಹಾನಿಯ ಬಗ್ಗೆ ಅನೇಕ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ, ಡಾಕ್ಯುಮೆಂಟ್ರಿಗಳಿದ್ದಾವೆ.